ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದ ಟೂ ಪೆಂಗ್ವಿನ್ಸ್. ಇವತ್ತು ನಾವು ನಿಮ್ ಮುಂದೆ ಹೊಸ ಗೇಮ್ ನ ತಗೊಂಡ್ ಬರ್ತಾ ಇದೀವಿ. ಅದೇನಂದ್ರೆ ಲೈಕ್ ಹೆಲ್ತಿ ಕ್ವಶನ್ಸ್ ಟು ಆಸ್ಕ್ ಈಚ್ ಅದರ್. ಸಫರ್ ಅವರೇ, ನೀವೇನಾದ್ರು ಕ್ವಶನ್ಸ್ ಕೇಳ್ಬೇಕಂದ್ರೆ ಕೇಳ್ಬೋದು. ನನ್ ಫಸ್ಟ್ ಕ್ವೆಶನ್, ಯಾಕೆ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ರೆ ಗಂಡ್ ಮಕ್ಳು ಹ್ಯಾಂಡಲ್ ಮಾಡಕ್ಕೆ ಒದಾಡ್ತಾ ಇದೀರಾ ಅಂತ. ಅದೇ ಫಸ್ಟ್ ಕ್ವೆಶನ್ ನಂದು. ಹಾಗೇನಿಲ್ಲ, ಆತರ ಯಾರು ಒದ್ದಾಡ್ತಾ ಇಲ್ಲ. ಯಾಕಂದ್ರೆ ಒಬ್ಬ ಹುಡುಗಿ ಬೆಳಿತಾವಳೆ ಅಂದ್ರೆ ಇನ್ನ ಹುಡುಗರು ಸಪೋರ್ಟ್ ಮಾಡ್ತವ್ರೆ, ಅವ್ರನ್ನ ಒಂದ್ ಸ್ಟೆಪ್ ಮುಂದೆ ತಗೊಂಡ್ ಹೋಗ್ತವ್ರೆ. ಇವಾಗ ಸಪೋಸ್ ನೀವು ಕಂಟೆಂಟ್ ಹೊಸ ಅಕೌಂಟ್ ಸ್ಟಾರ್ಟ್ ಮಾಡಿದ್ರಿ, ನಿಮ್ ಫಾಲೋವರ್ಸ್ ನೋಡಿ ಚೆಕ್ ಮಾಡಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಬಾಯ್ಸ್ ಇರ್ತಾರೆ. ಸೊ ನಿಮ್ಗೆ ಸಪೋರ್ಟ್ ಯಾರ ಕಡೆಯಿಂದ ಬರ್ತೈತೆ? ಹುಡುಗರ ಕಡೆಯಿಂದಾನೇ ತಾನೆ. ಸೊ ನೀವು ಬೆಳಿತಾ ಇದ್ದೀರಾ. So true. ಯಾ, ಅಷ್ಟೇ. ನಂದು ಆಕ್ಚುಲಿ ನನ್ನ ಚಾನೆಲ್ ಅಲ್ಲಿ 80% 90% ಗಂಡ್ ಮಕ್ಳೇ ನನಗ್ ಸಪೋರ್ಟ್ ಮಾಡಿರೋದು. ಯಾಕಂದ್ರೆ ನನ್ ಫೀಲ್ಡ್ ಹಂಗಿದೆ. ನಾನ್ ಆಸ್ ಆಟೋ ಡ್ರೈವರ್, ನನ್ ಫೀಲ್ಡ್ ಹಂಗಿದೆ. ಸೊ ಥ್ಯಾಂಕ್ ಯು ಸಪೋರ್ಟ್ ಮಾಡಿದಕ್ಕೆ. ಆಕ್ಚುಲಿ ವಿ ನೀಡೆಡ್ ಮೆನ್ ಆಸ್ ಅ ವುಮೆನ್ ಗೆ ಸಪೋರ್ಟ್ ಮಾಡಿ. ಸೊ ಟ್ರೂ. ಬಟ್ ಯಾಕೆ ಹುಡುಗಿರ ಆತರ ಹುಡುಗರ್ಗೆ ಸಪೋರ್ಟ್ ಮಾಡಲ್ಲ? ಇಫ್ ಸಮ್ ಮೆನ್ ಕ್ರಿಯೇಟ್ ಸಮ್ ನ್ಯೂ ಅಕೌಂಟ್, ಇನ್ಸ್ಟಾಗ್ರಾಮ್ ಅಕೌಂಟ್ ಆಗ್ಲಿ, ಯೂಟ್ಯೂಬ್ ಚಾನಲ್ ಆಗಿರ್ಲಿ, ಯಾಕೆ ಹುಡುಗಿರ್ ಸಪೋರ್ಟ್ ಮಾಡಕ್ಕೆ ಇಷ್ಟ ಪಡಲ್ಲ ಹುಡುಗರ್ಗೆ? ಇದಕ್ಕೇನು ಉತ್ತರ ಕೊಡ್ತೀರಾ ನೀವು? ಇದಕ್ಕೆಲ್ಲ ಏನು ನನಗ್ ಗೊತ್ತಿಲ್ಲಪ್ಪ ಬೇರೆ ಹುಡುಗಿರ್ ಬಗ್ಗೆ. ನಾನು ಸಪೋರ್ಟ್ ಮಾಡ್ತೀನಿ, ಎಲ್ಲಾ ರೀತಿಯಲ್ಲೂ ನಾನ್ ಮಾಡ್ತೀನಿ. ಬಿಕಾಸ್ ಐ ಆಮ್ ದಟ್ ಕೈಂಡ್ ಆಫ್ ಪರ್ಸನಾಲಿಟಿ ಅಲ್ವಾ. ಆನೆಸ್ಟ್ ಆಗಿ ಹೇಳ್ತಾ ಇದೀರಾ? ಟ್ರೂ, ಸೋ ಆನೆಸ್ಟ್. ಬೇರೆ ಹೆಣ್ಮಕ್ಳು ಹೆಂಗ್ ಮಾಡ್ತವ್ರೆ ಗೊತ್ತಿಲ್ಲ, ಬಟ್ ನನ್ ಕಡೆಯಿಂದ ನಾನು ನನ್ ಬ್ರದರ್ಗಾಗ್ಲಿ, ಅವನ ಅಕೌಂಟ್ ಆಗ್ಲಿ, ನಮ್ಮ ಅಕೌಂಟ್ ಆಗ್ಲಿ, ನಾನು ತುಂಬಾ ತುಂಬಾ ಸಪೋರ್ಟಿವ್ ಆಗಿದ್ದೀನಿ. ಏನಂತೀರಾ? ನೆಕ್ಸ್ಟ್ ಕ್ವಶನ್, ಇಫ್ ಅನಿಮಲ್ಸ್ ಕುಡ್ ಟಾಕ್, ವಿಚ್ ಒನ್ ವುಡ್ ಬಿ ದ ರೂಡೆಸ್ಟ್? ಇಫ್ ಅನಿಮಲ್ ಕೆನ್ ಟಾಕ್, ವಿಚ್ ಒನ್ ರೂಡೆಸ್ಟ್ ಅಂದ್ರೆ ಐ ಥಿಂಕ್ ಡಾಗ್ ಅನ್ಸುತ್ತೆ. ಯಾಕೆ ಡಾಗ್? ಯಾಕಂದ್ರೆ ನಾನು ಆನೆಸ್ಟ್ ಆಗಿ ಹೇಳ್ತೀನಿ ನೋಡು, ತುಂಬಾ ನಾವು ಡಾಗ್ ಗೆ ಗೋಳ್ ಹಾಕೊಳ್ಳೋದು. ಲೈಕ್ ಚೀತು ಅನ್ನೋದು, ಹುಯ್ ಅನ್ನೋದು, ಈ ರೋಡ್ ಅಲ್ಲಿ ಅದು ಕೋಪ ಮಾಡ್ಕೊಂಡು ನಮ್ ಹಿಂದೆ ಓಡ್ಕೊಂಡ್ ಬರುತ್ತೆ ನೋಡಿ, ಆವಾಗ ಗೋಳ್ ಹಾಕೊಳ್ಳೋದು. ಆಸ್ ಅ ಹ್ಯೂಮನ್ ನಾವು ಮಾಡ್ತೀವಲ್ವಾ, ಅವನೆಲ್ಲ ವಾಪಸ್ ಆ ರಿವೆಂಜ್ ನ ತಗೊಳಕ್ಕೆ ಹಿ ವಿಲ್ ಬಿ ದ ರೂಡೆಸ್ಟ್ ಅನ್ಸುತ್ತೆ ನಂಗೆ. ಸೊ ನೆಕ್ಸ್ಟ್ ಕ್ವಶನ್ ಸಫರ್ ಅವರೇ, ನೀವೇನಾದ್ರು ಕೇಳ್ಬೇಕಾ ನನಗೆ? ನಾನಾ ನಿಮ್ ವರ್ಕ್ ಹೆಂಗ್ ಹೋಗ್ತಾ ಇದೆ ಪವನ್ ಅವರೇ? ನನ್ ವರ್ಕ್ ಸಕ್ಕದಾಗಿ ಹೋಗ್ತೈತೆ. ನಂಗೆ ಇಷ್ಟ ಆಯ್ತು ಕೆಲ್ಸ ಚೇಂಜ್ ಆದ್ಮೇಲೆ. ನಂಗೆ ತುಂಬಾ ಮುಂಚೆ ತರ ಇಲ್ದಿರಾ ಇವಾಗ ನಿಮ್ದೇ ಕೆಲಸ ಮಾಡ್ತಾ ಇದೀನಿ. ಐ ಆಮ್ ಪೀಸ್ ಅಟ್ ದಟ್ ವರ್ಕ್. ನಂಗೆ ತುಂಬಾ ಇಷ್ಟ ಆಯ್ತು ಕೆಲ್ಸ. ನಿಮ್ ವರ್ಕ್ ಹೆಂಗ್ ನಡೀತೈತೆ ನಾನು ತಿಳ್ಕೊಬೋದಾ? ಬಿಸ್ನೆಸ್ ಸಿಕ್ಕಾಪಟ್ಟೆ ಡಲ್ ಇದೆ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ತುಂಬಾ ಪಾಸಿಟಿವಿಟಿ ಇಟ್ಕೊಂಡು ಮುಂದೆ ನಡೀತಾ ಇದೀನಿ. ಆಗುತ್ತೆ 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 ಅಂತ. ಬಟ್ ತುಂಬಾ ತುಂಬಾ ಡಲ್ ಇದೆ. ನಮ್ ಡ್ರೈವರ್ಸ್ ಲೈಫ್ ಅಂತೂ ಬೇಜಾರಾಗ್ಬಿಟ್ಟೈತ್ ನಂಗೆ. ಬಿಸ್ನೆಸ್ ಡಲ್ ಇದ್ರೇನೋ, ಸಕ್ಸಸ್ ಆಗಿ ಓಡ್ತಾ ಇದ್ರೇನೋ, ಡೈಲಿ ರೊಟೀನ್ಸ್ ಕಂಪ್ಲೀಟ್ ಮಾಡಿ, ಬಿಸ್ನೆಸ್ ಆಟೋಮೆಟಿಕ್ ಆಗಿ ಪಿಕಪ್ ಆಗುತ್ತೆ. ಸೋ ಟ್ರೂ. ಯಾ, ಮತ್ತೆ ನನ್ ನೆಕ್ಸ್ಟ್ ಕ್ವಶನ್ ನಿಮ್ಗೆ ಸಫರ್ ಅವರೇ, ವಾಟ್ಸ್ ಯುವರ್ ಗ್ರೀನ್ ಫ್ಲಾಗ್ ದಟ್ ಇನ್ಸ್ಟೆಂಟ್ಲಿ ಮೇಕ್ಸ್ ಯು ಲೈಕ್ ಸಮ್ಮನ್? He should be feminine. Like he should be expressive his feelings with her woman. ಐ ಥಿಂಕ್ ಎಲ್ಲಾ ಹೆಣ್ಮಕ್ಳಿಗೂ ಇದು ಒಂದ್ ಕ್ವಾಲಿಟಿ ನೀಡೆಡ್ ಗಂಡ್ ಮಕ್ಳ ಹತ್ರ. ಅವರು ಎಕ್ಸ್ಪ್ರೆಸ್ ಮಾಡ್ಬೇಕು. ಅಳು, ಅಗ್ರೆಸಿವ್, ಏನೇ ಇರ್ಲಿ ಫೀಲಿಂಗ್ಸ್ ನ. ಬಿಕಾಸ್ ತುಂಬಾ ಗಂಡ್ ಮಕ್ಳು ಬಂದ್ಬಿಟ್ಟು ಇವಾಗ ಹೈಡ್ ಮಾಡ್ಬಿಡ್ತಾರೆ. ತುಂಬಾ ಜನ ಐಡೆನ್ಸಿಕ್ ಇಟ್ಕೊಂಡಿರ್ತಾರೆ, ಮನ್ಸಲ್ಲಿ ಒಂದು ಆಚೆ ಒಂದು ತೋರ್ಸ್ಕೊಳಕ್ ಆಗ್ದಿರಾ, ಯಾರಿಗೂ ಹೇಳ್ಕೊಳಕ್ ಆಗದೆ ಒದ್ದಾಡ್ತಾ ಇರ್ತಾರೆ. ತುಂಬಾ ಜನ ಹೇಳ್ಕೊಳಕ್ ಇಷ್ಟ ಪಡಲ್ಲ. ಬಟ್ ಅವ್ರ ಹೋಪ್ ಏನಿರತ್ತಂದ್ರೆ ನೀವು ಹುಡುಗಿರ್ ಅರ್ಥ ಮಾಡ್ಕೋಬೇಕು. ಏನೋ ಹುಡುಗರು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ರೆ ಒಂದು ಹುಡುಗಿ ಅರ್ಥ ಮಾಡ್ಕೋಬೇಕು. ಅವ್ನ ಬಿಹೇವಿಯರ್ ಇಂದ ಲೈಕ್ ಸೆನ್ಸ್ ಮಾಡ್ಬೇಕು. ಒಂದು ಹುಡುಗಿ ಆತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂತಾರೆ. ಬಟ್ ಅದು ನಿಜ, ಎಕ್ಸ್ಪ್ರೆಸ್ ಮಾಡ್ಬೇಕು. ಎಕ್ಸ್ಪ್ರೆಸ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ಸೊ ಟ್ರೂ. ಎಕ್ಸ್ಪ್ರೆಸ್, ಮನ್ಸ್ ಬಿಚ್ಚಿ ಮಾತಾಡಿ, ಅದನ್ನೇ ಗ್ರೀನ್ ಫ್ಲಾಗ್ ನನಗೆ ಸದ್ಯಕ್ಕೆ. ನೆಕ್ಸ್ಟ್ ನೀವೇನಾದ್ರು ಕ್ವಶನ್ಸ್ ಕೇಳ್ಬೇಕಾ ನನಗೆ? ವುಮೆನ್ ಅಲ್ಲಿ ಫಸ್ಟ್ ಕ್ವಾಲಿಟಿ ಏನ್ ಇಷ್ಟ ಆಗುತ್ತೆ ಮೆನ್ಗೆ? ನನಗೇನಂದ್ರೆ, ಇಫ್ ಶಿ ಹ್ಯಾಸ್ ನೋ ಮೇಲ್ ಫ್ರೆಂಡ್ಸ್, ಐ ವಿಲ್ ಗಿವ್ ಮೈ ಲೈಫ್ ಫಾರ್ ಹರ್. ಯಾ, ಇಫ್ ಶಿ ಹ್ಯಾಸ್ ನೋ ಮೇಲ್ ಫ್ರೆಂಡ್ಸ್. ಓಕೆ, ಇದು ನಾನು ಇಷ್ಟ ಪಡ್ತೀನಿ ಒಂದು ಹುಡುಗಿ ವಿಷಯದಲ್ಲಿ. ಐ ಲೈಕ್ ದಿಸ್ ಮಚ್, ಐ ಲೈಕ್ ದಿಸ್ ಕ್ವಾಲಿಟಿ ಇನ್ ಹರ್. ಯಾ, ಓಕೆ. ನೆಕ್ಸ್ಟ್ ಕ್ವಶನ್ ನಿಮ್ಗೆ ಸಫರ್ ಅವರೇ, ವಾಟ್ಸ್ ಯುವರ್ ರೆಡ್ ಫ್ಲಾಗ್ ದಟ್ ಇನ್ಸ್ಟೆಂಟ್ಲಿ ಮೇಕ್ಸ್ ಯು ಹೇಟ್ ಸಮ್ಮನ್? That men should be bossgiri with a woman. I don't like that quality. Okay. I really don't like that quality. Like ಗಂಡ್ ಮಕ್ಳು ಬಂದಿದ ತಕ್ಷಣ ಹೆಂಗೆ ಬನ್ನಿ ಕೂತ್ಕೊಳ್ಳಿ ಆ ಬಾಸ್ ಗಿರಿ ಆಯ್ತಲ್ವಾ, ಅದು ಬಂದ್ಬಿಟ್ಟು ಆಕ್ಚುಲಿ ಮೆನ್ನು ಮನೆಯಿಂದ ಆಚೆ ಇಟ್ಕೊಂತಾನೆ.
ಮನೆ ಒಳಗಡೆ ಬಂದ್ರೆ ಹೇಳ್ರಮ್ಮ ಹಿಂಗಮ್ಮ ಅಂದ್ರೆ ದಟ್ ಈಸ್ ಟು ಬಿ ಆನೆಸ್ಟ್ ದಟ್ ಅಟ್ರಾಕ್ಟ್ ಆಸ್ ಅ ವುಮೆನ್. ಹ್ಮ್ ಆ ಅರ್ಥ ಆಯ್ತು. quality ಆಕ್ಚುಲಿ ಅದು ತುಂಬಾ- ಬೇರೆಯವ್ರ ಹತ್ರ ಇಟ್ಕೋಬೇಕು. ಅವ್ರ ಹುಡುಗಿ ಹತ್ರ ಈ ಶುಡ್ ಬಿ ಲೈಕ್ so ಅವ್ರ sweet ಹುಡ್ಗಿ and ಹತ್ರ so ಅಂತಲ್ಲ, sweet and ಅವ್ರ caring. ಹುಡ್ಗಿ ಹತ್ರ ಅಲ್ಲ, ವಿತ್ ಆಲ್ ವುಮೆನ್ಸ್ ಲೈಕ್ ಮದರ್ ಸಿಸ್ಟರ್ ಮನೇಲಿ ಯಾರಾದ್ರೂ ಇದ್ರೆ ಆ Yeah, ಗಿರಿ ಸೈಡಿಗೆ ಹೌದು. ಅದು ಆಚೆ ಕೆಲ್ಸದಲ್ಲಿ ಹತ್ರ ಇಟ್ಕೊಂಡ್ರೆ ಚೆನ್ನಾಗಿರತ್ತೆ. ಹೌದು. ಕೆಲ್ಸದಲ್ಲಿ ಆಮೇಲೆ ಈ ಬೇರೆ ಥಿಂಗ್ಸ್ ಅಲ್ಲಿ ಲೈಕ್ ಯಾರಾದ್ರೂ ಟ್ರಿಗರ್ ಮಾಡಿರ್ತಾರೆ ಅದನ್ನ ಅವ್ರ ವರ್ಕ್ ಅಲ್ಲಿ ಅವ್ರು ಇಂಪ್ರೂವ್ ಮಾಡ್ಕೊಳ್ಳೋದು, ಸೆಲ್ಫ್ ಏನೋ ಅವ್ರ ಸೆಲ್ಫ್ ಗೆ ಬಿಲ್ಡ್ ಮಾಡ್ಕೊಳ್ಳೋದು, ದಟ್ ಈಸ್ ಸಮಥಿಂಗ್ ಗುಡ್ ಕ್ವಾಲಿಟಿ ಅನ್ಸುತ್ತೆ ನಂಗೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಸೊ ಅಷ್ಟೇ ಇವತ್ತಿಗೆ ಕ್ವಶನ್ಸ್ ಮುಗೀತು. ಓಕೆ, ನೆಕ್ಸ್ಟ್ ಕಂಟೆಂಟ್ ಏನಂತ ನಾಳೆ ತಗೊಂಡ್ ಬರ್ತೀವಿ ನಿಮ್ ಮುಂದೆ. ವೇಟ್ ಮಾಡ್ತಾ ಇರಿ. ದಿನ ಹೊಸ ಹೊಸ ಕಂಟೆಂಟ್ ನಿಮ್ ಮುಂದೆ ತಗೊಂಡ್ ಬರ್ತೀನಿ. ನಾವು ರೆಡಿ ಆಗಿದ್ದೀರಿ, ತುಂಬಾ ಕಷ್ಟ ಪಡ್ತಾ ಇದೀರಿ ನಿಮ್ಗೋಸ್ಕರ ಕಂಟೆಂಟ್ ಕ್ರಿಯೇಟ್ ಮಾಡಕ್ಕೆ. ಐ ಹೋಪ್ ಯು ಗೈಸ್ ವಿಲ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಬಾಯ್.